ನಮಸ್ಕಾರ ಸ್ನೇಹಿತರೆ, ಪುಸ್ತಕ ವಿಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಜಪಾನ್ನ ಮೇರಿ ಕೊಂಡೋ ಎಂಬ ಮಹಿಳೆ ಬರೆದ ದ ಲೈಫ್ ಚೇಂಜಿಂಗ್ ಮ್ಯಾಜಿಕ್ ಆಫ್ ಟೈಡಿಂಗ್ ಅಪ್, ಅಂದರೆ ಅಚ್ಚುಕಟ್ಟಿನ ಜೀವನ ಬದಲಿಸುವ ಮ್ಯಾಜಿಕ್ ಎಂಬ ಪ್ರಸಿದ್ಧ ಪುಸ್ತಕ. ಈ ಪುಸ್ತಕ ಜಗತ್ತಿನಾದ್ಯಂತ ಕೋಟ್ಯಂತರ ಜನರ ಮನೆ ಮಾತ್ರವಲ್ಲ, ಬದುಕನ್ನೇ ಬದಲಿಸಿದೆ. ನೀವು ಹೊಸ ವೀಕ್ಷಕರಾಗಿದ್ದರೆ ಈ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಲೈಕ್ ಕೂಡ ಮಾಡಿ, ಏಕೆಂದರೆ ಮುಂದೆ ಬರಲಿರುವ ಅದ್ಭುತ ಪುಸ್ತಕಗಳ ಸಾರ ನಿಮಗೆ ಕನ್ನಡದಲ್ಲಿ ತಲುಪಿಸಲಿದ್ದೇವೆ. ಈ ಪ್ರಯಾಣ ಆರಂಭಿಸೋಣವೇ? ಅಧ್ಯಾಯ 1. ಮನೆ ಅಚ್ಚುಕಟ್ಟಾಗಿ ಇಡಲು ಏಕೆ ಆಗುವುದಿಲ್ಲ? ನೀವು ಎಂದಾದರೂ ಯೋಚಿಸಿದ್ದೀರಾ? ಮನೆ ಸ್ವಚ್ಛ ಮಾಡಬೇಕು, ಅಚ್ಚುಕಟ್ಟಾಗಿ ಇಡಬೇಕು ಎಂದು ನಿರ್ಧರಿಸಿ ಒಂದು ದಿನ ಕಷ್ಟಪಟ್ಟು ಮಾಡಿದರೂ 1 ವಾರದಲ್ಲಿ ಮತ್ತೆ ಅದೇ ಗೋಳ ಶುರುವಾಗುತ್ತದೆ ಎಂದು. ಯಾಕೆ ಹೀಗಾಗುತ್ತದೆ ಎಂದು ಯೋಚಿಸಿದ್ದೀರಾ? ಮೇರಿ ಕೊಂಡೋ ಹೇಳುತ್ತಾರೆ, ಸಮಸ್ಯೆ ನಿಮ್ಮದಲ್ಲ, ಸಮಸ್ಯೆ ನೀವು ಕಲಿತ ವಿಧಾನದ್ದು. ಅಡುಗೆ ಕಲಿಸುವ ಶಾಲೆಯಿದೆ, ಹೊಲಿಗೆ ಕಲಿಸುವ ಶಾಲೆಯಿದೆ, ಯೋಗ ಕಲಿಸುವ ಶಾಲೆಯಿದೆ. ಆದರೆ ಮನೆ ಅಚ್ಚುಕಟ್ಟಾಗಿ ಇಡುವುದನ್ನು ಕಲಿಸುವ ಶಾಲೆ ಇಲ್ಲ. ಯಾಕೆಂದರೆ ಎಲ್ಲರೂ ಭಾವಿಸುತ್ತಾರೆ, ಇದು ಯಾರಾದರೂ ಮಾಡಬಹುದು, ಕಲಿಯಬೇಕಾಗಿಲ್ಲ ಎಂದು. ಆದರೆ ನಿಜ ಹೇಳಬೇಕೆಂದರೆ ಯಾರೂ ಕಲಿಸಲಿಲ್ಲ ಅಂದ ಮೇಲೆ ಯಾಕೆ ಗೊತ್ತಾಗಬೇಕು? ನಮ್ಮ ತಾಯಿ, ಅಜ್ಜಿ ಅಡುಗೆಯ ರಹಸ್ಯ ಹೇಳಿಕೊಟ್ಟರು, ಆದರೆ ಅಚ್ಚುಕಟ್ಟಿನ ರಹಸ್ಯ ಯಾರೂ ಹೇಳಲಿಲ್ಲ. ರೂಮು ಸ್ವಚ್ಛ ಮಾಡು ಎಂದು ಬೈದರು, ಆದರೆ ಹೇಗೆ ಮಾಡಬೇಕು ಎಂದು ತೋರಿಸಲಿಲ್ಲ. ಅವರಿಗೇ ಗೊತ್ತಿರಲಿಲ್ಲ ಎಂಬುದು ನಿಜ. ಮೇರಿ ಕೊಂಡೋ ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ಅಚ್ಚುಕಟ್ಟಿನ ಬಗ್ಗೆ ಆಸಕ್ತಿ. ಜೂನಿಯರ್ ಹೈಸ್ಕೂಲ್ನಲ್ಲಿ ಇದ್ದಾಗ ಅನಗತ್ಯ ಸಾಮಾನು ತಿರಸ್ಕರಿಸುವ ಕಲೆ ಎಂಬ ಒಂದು ಪುಸ್ತಕ ಓದಿದರು. ಆ ಪುಸ್ತಕ ಓದಿದ ತಕ್ಷಣ ಮನೆಗೆ ಓಡಿಬಂದು ಕಸದ ಚೀಲ ತಂದು ರೂಮು ಸ್ವಚ್ಛ ಮಾಡಿದರು. 8 ಚೀಲ ತುಂಬಿದ ಹಳೆಯ ಸಾಮಾನು ಹೊರಹೋಯಿತು. ಹಳೆಯ ಬಟ್ಟೆ, ಪ್ರಾಥಮಿಕ ಶಾಲೆಯ ಪಠ್ಯಪುಸ್ತಕ, ಮರತಿದ್ದ ಆಟಿಕೆ. ಆ ಕ್ಷಣ ರೂಮಿನ ಗಾಳಿಯೇ ತಾಜಾ ಆಯಿತು ಎಂದನಿಸಿತು. ಮನಸ್ಸು ಕೂಡ ಹಗುರವಾಯಿತು. ಆ ದಿನದಿಂದ ಅವರ ಬದುಕು ಬದಲಾಯಿತು. ಅಚ್ಚುಕಟ್ಟೆ ಅವರ ಧ್ಯೇಯವಾಯಿತು. ದಿನಕ್ಕೊಂದಿಷ್ಟು ತಿದ್ದೋಣ ಎಂಬ ಭ್ರಮೆ. ದಿನಕ್ಕೊಂದು ವಸ್ತು ಬಿಸಾಡು, ವರ್ಷಕ್ಕೆ 365 ವಸ್ತು ಹೋಗುತ್ತದೆ. ಇದು ಕೇಳಲು ಚಂದ, ಅಭ್ಯಾಸ ರೂಪಿಸಲು ಸರಳ. ಆದರೆ ಈ ವಿಧಾನ ಕೆಲಸ ಮಾಡುವುದಿಲ್ಲ. ಯಾಕೆಂದರೆ ನೀವು ತಿಂಡ ಒಂದು ವಸ್ತು ತೆಗೆಯುತ್ತೀರಾ, ಅದೇ ದಿನ 3 ಖರೀದಿ ಮಾಡಿ ತರುತ್ತೀರಾ. ಸಮತೋಲನ ಎಂದಿಗೂ ಆಗುವುದಿಲ್ಲ. ಮೇರಿ ಕೊಂಡೋ ಹೇಳುತ್ತಾರೆ, ಅಭ್ಯಾಸ ಬದಲಿಸಲು ಮೊದಲು ಆಲೋಚನೆ ಬದಲಿಸಬೇಕು. ಒಮ್ಮೆ ಸಂಪೂರ್ಣವಾಗಿ, ಆಮೂಲಾಗ್ರವಾಗಿ ಮನೆ ಅಚ್ಚುಕಟ್ಟು ಮಾಡಿ, ಆ ಅನುಭವ ಮನಸ್ಸನ್ನು ಎಷ್ಟು ಬದಲಿಸುತ್ತದೆ ಎಂದರೆ ಮತ್ತೆ ಮನೆ ಅಸ್ತವ್ಯಸ್ತ ಮಾಡಿಕೊಳ್ಳಲು ಮನಸ್ಸು ಒಪ್ಪುವುದಿಲ್ಲ. ಇದನ್ನು ಅವರು ಅಚ್ಚುಕಟ್ಟು ಮ್ಯಾರಥಾನ್ ಎಂದು ಕರೆಯುತ್ತಾರೆ. ಒಮ್ಮೆ ಸರಿಯಾಗಿ ಓಡಿ ಗೆದ್ದ ಮೇಲೆ ಮತ್ತೆ ಓಡುವ ಅಗತ್ಯ ಇಲ್ಲ. ಪರಿಪೂರ್ಣತೆ ಸಾಧ್ಯ, ಒಮ್ಮೆ ಸಾಕು. ಪರಿಪೂರ್ಣತೆ ಗುರಿ ಇಡಬೇಡ, ಹೇಗೋ ಮಾಡು ಎಂಬ ಮಾತು ನಿಜವಲ್ಲ. ಮೇರಿ ಕೊಂಡೋ ಹೇಳುತ್ತಾರೆ, ಪರಿಪೂರ್ಣತೆ ಸಾಧ್ಯ ಮತ್ತು ಅದು ಕಷ್ಟವಲ್ಲ. ಯಾಕಂದರೆ ಅಚ್ಚುಕಟ್ಟು ಅಂದರೆ 2 ಕೆಲಸ. ಇರಿಸಿಕೊಳ್ಳಬೇಕಾದ ವಸ್ತು ಆರಿಸು, ಅದಕ್ಕೆ ಒಂದು ಜಾಗ ನಿಶ್ಚಯಿಸು, ಇಷ್ಟೇ. ಪ್ರತಿ ವಸ್ತು ಎಣಿಸಬಹುದು, ಪ್ರತಿ ವಸ್ತುವನ್ನು ಕೈಯಲ್ಲಿ ತೆಗೆದು ನೋಡಬಹುದು. ಇದು ಬೇಕಾ ಬೇಡ್ವಾ ಎಂದು ಕೇಳಿಕೊಳ್ಳಬಹುದು. ಸರಳ ತಾನೆ? ಅಚ್ಚುಕಟ್ಟು ಬದುಕನ್ನೇ ಬದಲಿಸುತ್ತದೆ. ಮನೆ ಅಚ್ಚುಕಟ್ಟಾದ ಕೂಡಲೇ ಜೀವನ ರೀಸೆಟ್ ಆಗುತ್ತದೆ. ಗೊತ್ತಿಲ್ಲದ ಸಮಸ್ಯೆಗಳ ಬಗ್ಗೆ ಎದುರಿಸಲು ಒಂದು ಸ್ಪಷ್ಟತೆ ಬರುತ್ತದೆ. ಮನೆ ಅಸ್ತವ್ಯಸ್ತವಿದ್ದಾಗ ಮನಸ್ಸು ಗೊಂದಲದಲ್ಲಿ ಇರುತ್ತದೆ. ಪರೀಕ್ಷೆ ಮುಂದಿದ್ದಾಗ ಓದಲು ಕುಳಿತದ ಬದಲು ರೂಮು ಸ್ವಚ್ಛ ಮಾಡಲು ಶುರುಮಾಡಿದ ಅನುಭವ ಆಗಿದೆಯೇ? ಯಾಕೆ ಹಾಗಾಗುತ್ತದೆ ಎಂದರೆ ಮೆದುಳು ಗೊಂದಲ ತಪ್ಪಿಸಿಕೊಳ್ಳಲು ಭೌತಿಕ ಸ್ಥಳವನ್ನು ಸ್ವಚ್ಛ ಮಾಡಲು ಹೇಳುತ್ತದೆ, ಆದರೆ ಮನಸ್ಸಿನ ಗೊಂದಲ ಹಾಗೇ ಉಳಿದಿರುತ್ತದೆ. ಮನೆ ಅಚ್ಚುಕಟ್ಟು ಮಾಡಿದ ಮೇಲೆ ಆ ಭೌತಿಕ ಗೊಂದಲ ಹೋಗಿ ಮನಸ್ಸು ನಿಜವಾಗಿ ಏನು ತೊಂದರೆ ಇದೆ ಎಂಬುದನ್ನು ಎದುರಿಸಲು ಶುರುಮಾಡುತ್ತದೆ. ಅಧ್ಯಾಯ 2. ಮೊದಲು ತ್ಯಜಿಸಿ, ಆಮೇಲೆ ಸಂಗ್ರಹಿಸಿ. ಅಚ್ಚುಕಟ್ಟಿನ ಮೊದಲ ಮತ್ತು ಅತ್ಯಂತ ಮುಖ್ಯ ಹೆಜ್ಜೆ ತ್ಯಜಿಸುವುದು. ಸಂಗ್ರಹ ಮಾಡುವ ವಿಧಾನ ಯೋಚಿಸಬೇಡಿ. ಮೊದಲು ಯಾವ ವಸ್ತು ಬಿಡಬೇಕು ಎಂದು ತೀರ್ಮಾನಿಸಿ. ಮೇರಿ ಕೊಂಡೋ ಹೇಳುತ್ತಾರೆ, ಬಹಳಷ್ಟು ಜನ ಮನೆ ಅಚ್ಚುಕಟ್ಟು ಮಾಡಲು ಹೊಸ ಅಲಮಾರಿ ಕೊಂಡರು, ಹೊಸ ಡಬ್ಬಿ ತಂದರು.
ಆದರೆ ಅವೆಲ್ಲ ತುಂಬಿ ಮತ್ತೆ ಅದೇ ಗೋಳ. ಸಂಗ್ರಹ ಮಾಡುವ ಮುನ್ನ ಕಡಿಮೆ ಮಾಡದಿದ್ದರೆ ಯಾವ ಡಬ್ಬಿಯೂ ಸಹಾಯ ಮಾಡುವುದಿಲ್ಲ. ಗಮ್ಯ ಎಲ್ಲಿ ಹೋಗ್ಬೇಕೆಂದು ಕನಸು ಕಾಣಿ. ತ್ಯಜಿಸಲು ಶುರು ಮಾಡುವ ಮುನ್ನ ಒಂದು ಕೆಲಸ ಮಾಡಿ. ನಿಮ್ಮ ಕನಸಿನ ಮನೆ ಹೇಗಿರಬೇಕು ಎಂದು ಚಿತ್ರ ಮನಸ್ಸಿನಲ್ಲಿ ಬಿಡಿಸಿ. ಅದು ಅಸ್ಪಷ್ಟ ಇರಬಾರದು, ಸ್ವಚ್ಛವಾಗಿ ಇರಬೇಕು ಎಂಬ ಗುರಿ ತುಂಬಾ ಸಡಿಲ. ಒಂದು ಉದಾಹರಣೆ ಹೇಳುತ್ತಾರೆ. 20 ವರ್ಷ ವಯಸ್ಸಿನ ಒಬ್ಬ ಮಹಿಳೆ, ನಾನು ಸ್ತ್ರೀ ಸಹಜ ಜೀವನ ಶೈಲಿ ಬೇಕು ಎಂದು ಹೇಳಿದಳು. ಮತ್ತಷ್ಟು ಕೇಳಿದಾಗ ಅವಳ ಉತ್ತರ ಇತ್ತು, ಕೆಲಸದಿಂದ ಮನೆಗೆ ಬಂದಾಗ ನೆಲ ಸ್ವಚ್ಛ ಇರಬೇಕು, ಹೋಟೆಲ್ ರೂಮಿನಂತೆ ಅಚ್ಚುಕಟ್ಟಾಗಿರಬೇಕು, ಗುಲಾಬಿ ಬಣ್ಣದ ಹಾಸಿಗೆ, ಬಿಳಿ ಆಂಟಿಕ್ ದೀಪ, ರಾತ್ರಿ ಸ್ನಾನ ಮಾಡಿ ಅರೋಮಾ ಎಣ್ಣೆ ಸುಡಿಸಿ ಕ್ಲಾಸಿಕಲ್ ಮ್ಯೂಸಿಕ್ ಕೇಳುತ್ತಾ ಯೋಗ ಮಾಡಬೇಕು, ನಂತರ ಹರ್ಬಲ್ ಟೀ ಕುಡಿದು ಮಲಗಬೇಕು. ಈ ರೀತಿ ಸ್ಪಷ್ಟ ಚಿತ್ರ ಇದ್ದಾಗ ಯಾವ ವಸ್ತು ಇಡಬೇಕು, ಯಾವ ವಸ್ತು ಬಿಡಬೇಕು ಎಂಬ ನಿರ್ಧಾರ ಸುಲಭವಾಗುತ್ತದೆ. ಆನಂದ ನೀಡುತ್ತದೆಯೇ? ಮ್ಯಾಜಿಕ್ ಪ್ರಶ್ನೆ. ಮೇರಿ ಕೊಂಡೋ ಅವರ ಮಾಪನದಂಡ ತುಂಬಾ ಸರಳ. ಪ್ರತಿ ವಸ್ತುವನ್ನು ಕೈಯಲ್ಲಿ ತೆಗೆದು ಕೇಳಿಕೊಳ್ಳಿ. ಇದನ್ನು ನೋಡಿದಾಗ ಒಳಗಿನಿಂದ ಒಂದು ಖುಷಿ ಅಥವಾ ಸ್ಫೂರ್ತಿ ಬರುತ್ತದೆಯೇ? ಇದು ಹೃದಯ ತಟ್ಟುತ್ತದೆಯೇ? ಇಂಗ್ಲಿಷ್ನಲ್ಲಿ ಅವರು ಇದನ್ನು ಡಸ್ ಇಟ್ ಸ್ಪಾರ್ಕ್ ಜಾಯ್ ಎಂದು ಕೇಳುತ್ತಾರೆ. ಯೋಚಿಸಬೇಡಿ, ದೇಹ ಹೇಳುತ್ತದೆ. ಒಂದು ಉತ್ಸಾಹ ಬಂದರೆ ಇಡಿ, ಇಲ್ಲ ಎಂದಾದರೆ ಬಿಡಿ. ಇದು ಅತ್ಯಂತ ಸರಳ ಮಾಪನದಂಡ. ಯಾವ ಪಟ್ಟಿ ಬೇಡ, ಯಾವ ನಿಯಮ ಬೇಡ, ನಿಮ್ಮ ಒಳಮನಸ್ಸು ಉತ್ತರ ಹೇಳುತ್ತದೆ. ವಸ್ತು ಬಿಡುವಾಗ ಕೃತಜ್ಞತೆ ಹೇಳಿ. ಒಂದು ಉಡುಪನ್ನು ಬಿಡಲು ಅಪರಾಧಭಾವ ಬರುತ್ತದೆಯೇ? ಹಾಗಿದ್ದರೆ ಅದನ್ನು ಕೈಯಲ್ಲಿ ಹಿಡಿದು ಹೇಳಿ, ನೀನು ನನ್ನ ಜೀವನದಲ್ಲಿ ಒಂದು ಕಾಲದಲ್ಲಿ ಬಂದೆ, ನನಗೆ ಸೇವೆ ಮಾಡಿದೆ, ಧನ್ಯವಾದ. ಪ್ರತಿ ವಸ್ತುವಿಗೆ ಒಂದು ಉದ್ದೇಶವಿರುತ್ತದೆ. ಒಮ್ಮೆ ಖರೀದಿ ಮಾಡಿ ಖುಷಿಪಟ್ಟಿರಬಹುದು. ಆ ಖುಷಿಯೇ ಅದರ ಉದ್ದೇಶವಾಗಿತ್ತು. ಈಗ ಅದು ಮುಗಿದಿದೆ, ಧನ್ಯವಾದ ಹೇಳಿ ಬಿಡಿ. ಮೇರಿ ಕೊಂಡೋ ಹೇಳುತ್ತಾರೆ, ವಸ್ತುಗಳು ಕಪಾಟಿನ ಕತ್ತಲಲ್ಲಿ ಮುಚ್ಚಿ ಹೋದರೆ ಅವು ಸೆರೆಮನೆಯದಲ್ಲಿದ್ದಂತೆ. ಅವುಗಳಿಗೆ ಬಿಡುಗಡೆ ನೀಡಿ. ಅವು ಹೋದ ನಂತರ ಇನ್ನೂ ಯಾರಿಗೂ ಉಪಯೋಗವಾಗುತ್ತವೆ. ಕುಟುಂಬದ ವಸ್ತು ತ್ಯಜಿಸಬೇಡಿ. ಒಂದು ಮಹತ್ವದ ಎಚ್ಚರಿಕೆ. ನೀವು ನಿಮ್ಮ ವಸ್ತು ಮಾತ್ರ ತ್ಯಜಿಸಿ. ಅಮ್ಮನ ಸಾಮಾನು, ಗಂಡನ ಪುಸ್ತಕ, ಮಕ್ಕಳ ಆಟಿಕೆ ಅವರ ಅನುಮತಿ ಇಲ್ಲದೆ ತೆಗೆಯಬೇಡಿ. ಮೇರಿ ಕೊಂಡೋ ತರುಣ ವಯಸ್ಸಿನಲ್ಲಿ ಮನೆಯೆಲ್ಲ ಅಚ್ಚುಕಟ್ಟು ಮಾಡಬೇಕು ಎಂದು ಅಮ್ಮನ, ಅಣ್ಣನ, ತಂಗಿಯ ವಸ್ತು ಅವರ ಅನುಮತಿ ಇಲ್ಲದೆ ತೆಗೆದರು. ಕೊನೆಗೆ ಮನೆಯಲ್ಲಿ ದೊಡ್ಡ ಜಗಳ ಆಯಿತು. ನಂತರ ಅವರು ಕಲಿತ ಪಾಠ, ಮೊದಲು ಸ್ವಂತ ರೂಮು ಅಚ್ಚುಕಟ್ಟು ಮಾಡಿ. ಆಶ್ಚರ್ಯ ಏನು ಗೊತ್ತಾ? ಕೊಂಡೋ ತಮ್ಮ ರೂಮು ಅಚ್ಚುಕಟ್ಟು ಮಾಡಿದ ಕೆಲ ದಿನದಲ್ಲಿ ಅಣ್ಣ ತನ್ನ 200 ಪುಸ್ತಕ ತಾನೇ ಬಿಟ್ಟ. ಅಪ್ಪ ಅಮ್ಮ ಅವರ ಬಟ್ಟೆ ತಾವೇ ಸ್ವಚ್ಛ ಮಾಡಿದರು. ನಿಮ್ಮ ಮೌನ ಉದಾಹರಣೆ ಇತರರನ್ನು ಪ್ರೇರಿಸುತ್ತದೆ. ಅಧ್ಯಾಯ 3. ವರ್ಗದ ಪ್ರಕಾರ ಅಚ್ಚುಕಟ್ಟು ಮಾಡಿ. ಇಂದು ಬೆಡ್ರೂಮು, ನಾಳೆ ಅಡುಗೆ ಮನೆ, ನಾಡಿದ್ದು ಬಾತ್ರೂಮು. ಈ ಯೋಚನೆ ತಪ್ಪು. ಕೊಂಡೋ ಅವರ ನಿಯಮ ಬೇರೆ. ಒಂದು ಕೋಣೆ ತಿದ್ದಬೇಡಿ, ಒಂದು ವರ್ಗ ತಿದ್ದಿ. ಅಂದರೆ ಇಂದು ಬಟ್ಟೆ, ನಾಳೆ ಪುಸ್ತಕ, ನಾಡಿದ್ದು ಕಾಗದ ಪತ್ರ. ಯಾಕಂದರೆ ನಿಮ್ಮ ಬಟ್ಟೆ ಒಂದೇ ಕೋಣೆಯಲ್ಲಿ ಇಲ್ಲ. ಮಲಗುವ ಕೋಣೆ, ಹಾಲ್, ಶೂ ರ್ಯಾಕ್ ಎಲ್ಲಾ ಕಡೆ ಹರಡಿಯಿರುತ್ತದೆ. ಒಂದು ಕೋಣೆ ಮಾಡಿದ ಮೇಲೆ ಇನ್ನೊಂದು ಕೋಣೆಯಲ್ಲಿ ಅದೇ ಬಟ್ಟೆ ಸಿಕ್ಕಿ ಮತ್ತೆ ಮಾಡಬೇಕಾಗುತ್ತದೆ. ಸರಿಯಾದ ಕ್ರಮ. ಮೇರಿ ಕೊಂಡೋ ಅವರ ಕ್ರಮ ಹೀಗಿದೆ. 1. ಬಟ್ಟೆ. ಮೊದಲಿಗೆ ಇದು. ಯಾಕೆಂದರೆ ಬಟ್ಟೆಗೆ ಭಾವನಾತ್ಮಕ ಮೌಲ್ಯ ಕಡಿಮೆ, ಆಯ್ಕೆ ಸುಲಭ. 2. ಪುಸ್ತಕ. ಬಟ್ಟೆ ಬಿಟ್ಟ ಮೇಲೆ ಮನಸ್ಸು ತಯಾರಾಗಿರುತ್ತದೆ. 3. ಕಾಗದ ಪತ್ರ, ಬಿಲ್, ಆದ್ಯ ರಸೀತಿ, ಫೈಲ್. 4. ಸಣ್ಣ ಸಾಮಾನು, ಎಲೆಕ್ಟ್ರಾನಿಕ್ಸ್, ಕ್ರೀಮ್, ಬ್ಯಾಗ್, ಆಭರಣ. 5. ಭಾವನಾತ್ಮಕ ವಸ್ತು, ಫೋಟೋ, ಪತ್ರ, ಉಡುಗೊರೆ, ನೆನಪಿನ ಸಾಮಾನು, ಎಲ್ಲದರ ಕೊನೆಗೆ. ಈ ಕ್ರಮ ಯಾಕೆಂದರೆ ಮೊದಲ 3 ವರ್ಗ ಮಾಡುವ ಹೊತ್ತಿಗೆ ನಿಮ್ಮ ಜಾಯ್ ಸ್ಕ್ಯಾನರ್ ಒಳಮನಸ್ಸು ತೀಕ್ಷ್ಣ ಆಗಿರುತ್ತದೆ. ಭಾವನಾತ್ಮಕ ವಸ್ತು ನಿಭಾಯಿಸಲು ಆಗ ಸಿದ್ಧರಾಗಿರುತ್ತೀರಿ. ಬಟ್ಟೆ ಹೇಗೆ ಆರಿಸಬೇಕು? ಮನೆಯ ಪ್ರತಿ ಮೂಲೆಯಿಂದ ಪ್ರತಿ ಬಟ್ಟೆ ತಂದು ನೆಲದ ಮೇಲೆ ಒಂದೇ ಕಡೆ ರಾಶಿ ಮಾಡಿ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಮನೆಯಲ್ಲಿ 160ಕ್ಕೂ ಹೆಚ್ಚು ಬಟ್ಟೆ ಇರುತ್ತವೆ ಎಂದು ಕೊಂಡರು ಹೇಳುತ್ತಾರೆ.
ಆ ರಾಶಿ ನೋಡಿ ಅರ್ಧ ಕೆಲಸ ಮುಗಿಯಿತು. ಇಷ್ಟೊಂದಿದೆ ಅಂತ ಗೊತ್ತೇ ಇರಲಿಲ್ಲ ಎಂಬ ಸ್ಪಷ್ಟತೆ ಬರುತ್ತದೆ. ಈಗ ಒಂದೊಂದು ಬಟ್ಟೆ ಕೈಯಲ್ಲಿ ತೆಗೆದು ಕೇಳಿ, ಈ ಬಟ್ಟೆ ಹಾಕಿಕೊಂಡಾಗ ಖುಷಿಯಾಗುತ್ತದೆಯೇ? ಹೌದು ಎಂದರೆ ಉಳಿಸಿ, ಇಲ್ಲ ಎಂದರೆ ಬಿಡಿ. ಒಂದು ಮಾತು, ಹೊರಗೆ ಹಾಕಲ್ಲ, ಮನೆಯಲ್ಲಿ ಹಾಕುತ್ತೇನೆ ಎಂದು ಹಳೇ ಬಟ್ಟೆ ಇಡಬೇಡಿ. ಮನೆಯಲ್ಲಿ ಇರುವ ಸಮಯ ಕೂಡ ಅಮೂಲ್ಯ. ಯಾರೂ ನೋಡದಿದ್ದರೂ ನೀವು ಪ್ರೀತಿಸುವ ಬಟ್ಟೆ ಹಾಕಿ. ಅದು ನಿಮ್ಮ ಆತ್ಮಗೌರವ ಹೆಚ್ಚಿಸುತ್ತದೆ. ಬಟ್ಟೆ ಮಡಚುವ ಕಲೆ. ಬಟ್ಟೆ ಹ್ಯಾಂಗರ್ನಲ್ಲಿ ತೂಗು ಹಾಕಲ್ಲ, ಮಡಚಿ ಡ್ರಾಯರ್ನಲ್ಲಿ ಇಡಿ ಎಂಬುದು ಕೊಂಡೋ ಅವರ ಸಲಹೆ. ಮಡಚುವ ವಿಧಾನ: ಬಟ್ಟೆ ಒಂದು ಆಯತಾಕಾರಕ್ಕೆ ಬರುವಂತೆ ಮಡಚಿ ನಿಲ್ಲಿಸಿ ಡ್ರಾಯರ್ನಲ್ಲಿ ಇಡಿ. ಹಾಸಿ ಇಡಬೇಡಿ. ನಿಲ್ಲಿಸಿ ಇಟ್ಟಾಗ ಡ್ರಾಯರ್ ತೆಗೆದ ತಕ್ಷಣ ಎಲ್ಲ ಕಾಣುತ್ತದೆ. ಪ್ರತಿ ಬಟ್ಟೆ ಅದರ ತಿದ್ದು ಅನುಭವಿಸುತ್ತದೆ. ಒತ್ತಡ ಕಡಿಮೆ. ಬಟ್ಟೆ ಮಡಚುವುದು ಕೇವಲ ಜಾಗ ಉಳಿಸಲು ಅಲ್ಲ, ಅದು ಒಂದು ಪ್ರೀತಿಯ ಸೇವೆ. ನಿಮ್ಮ ಕೈ ಶಕ್ತಿ ಬಟ್ಟೆಗೆ ತಲುಪುತ್ತದೆ. ಜಪಾನ್ನಲ್ಲಿ ಕೈ ಹಚ್ಚಿದ್ದೇ ಗುಣಮಾಡುತ್ತದೆ ಎಂಬ ನಂಬಿಕೆಯಿದೆ. ಪುಸ್ತಕ ಅಲ್ಮಾರಿಯಿಂದ ಇಳಿಸಿ ನೆಲದ ಮೇಲೆ ಇಡಿ. ಪುಸ್ತಕ ತ್ಯಜಿಸಲು ಬಹಳ ಜನ ಹಿಂಜರಿಯುತ್ತಾರೆ. ಓದಬಹುದು, ಮುಖ್ಯ ಮಾಹಿತಿಯಿದೆ ಎಂದು ಇಟ್ಟುಕೊಳ್ಳುತ್ತಾರೆ. ಆದರೆ ಕೊಂಡೋ ಹೇಳುತ್ತಾರೆ, ಒಂದು ಪುಸ್ತಕ ಓದದೆ ಅಲ್ಮಾರಿಯಲ್ಲಿ ಇದ್ದರೆ ಅದು ಮರದ ಮೇಲೆ ಇರುವ ಮಿಡತೆಯಂತೆ, ಕಣ್ಣು ಮುಂದೆ ಇದ್ದರೂ ಕಾಣಿಸುವುದಿಲ್ಲ. ಅಲ್ಮಾರಿಯಿಂದ ಎಲ್ಲಾ ಇಳಿಸಿ ನೆಲದ ಮೇಲೆ ಇಟ್ಟಾಗ ಮಾತ್ರ ಎಷ್ಟಿದೆ ಎಂದು ಅರಿವಾಗುತ್ತದೆ. ಒಂದು ದಿನ ಓದುತ್ತೇನೆ ಎಂಬ ದಿನ ಎಂದಿಗೂ ಬರುವುದಿಲ್ಲ. ಅದನ್ನು ಕೈಯಲ್ಲಿ ತೆಗೆದು ಹೃದಯವೊಂದು ಸ್ಫಟಿಕಧ್ವನಿ ಮಾಡುತ್ತದೆಯೇ? ಇಲ್ಲ ಎಂದಾದರೆ ಬಿಡಿ. ಕಾಗದ ಪತ್ರ ಎಲ್ಲ ಬಿಸಾಡಿ. ಕಾಗದ ಪತ್ರ ಎಂದಿಗೂ ಖುಷಿ ಕೊಡುವುದಿಲ್ಲ. ಅದರ ತತ್ವ: 3 ವರ್ಗ ಮಾತ್ರ ಇಡಿ. ಈಗ ನಿರ್ವಹಿಸಬೇಕಾದ ಕಾಗದ, ನಿರ್ದಿಷ್ಟ ಅವಧಿಗೆ ಬೇಕಾದ ಕಾಗದ ಮತ್ತು ಶಾಶ್ವತವಾಗಿ ಇಡಲೇಬೇಕಾದ ಕಾಗದ. ಬಾಕಿ ಎಲ್ಲ ಬಿಸಾಡಿ. ಸೆಮಿನಾರ್ ನೋಟ್ಸ್, ಹಳೆ ಬಿಲ್, ಗ್ಯಾರಂಟಿ ಕಾರ್ಡ್ ಎಲ್ಲ ಒಂದು ಫೈಲ್ನಲ್ಲಿ ಹಾಕಿ. ಪ್ರತ್ಯೇಕ ಫೈಲ್ ಮಾಡಬೇಡಿ. ಸರಳ ಇದ್ದಷ್ಟು ಒಳ್ಳೆಯದು. ಅಧ್ಯಾಯ 4: ವಸ್ತು ಇಡುವ ಕಲೆ. ಮನೆ ಹೊಳೆಯಲಿ. ಈಗ ತ್ಯಜಿಸುವ ಕೆಲಸ ಮುಗಿದ ಮೇಲೆ ಉಳಿದ ವಸ್ತುಗಳಿಗೆ ಜಾಗ ನಿಶ್ಚಯಿಸಿ. ಮೇರಿ ಕೊಂಡೋ ಹೇಳುತ್ತಾರೆ, ಪ್ರತಿ ವಸ್ತುವಿಗೆ ಒಂದು ಮನೆ ಇರಬೇಕು. ಆ ಜಾಗ ಇಲ್ಲ, ಈ ಜಾಗ ಇಲ್ಲ ಎಂಬ ವಸ್ತು ಮತ್ತೆ ಗೊಂದಲ ಶುರು ಮಾಡುತ್ತದೆ. ಕೊಂಡೋ ಅವರ ದಿನಚರಿ ಇಲ್ಲಿ ಸ್ಪಷ್ಟ. ಕೆಲಸದಿಂದ ಮನೆಗೆ ಬಂದ ಕೂಡಲೇ ಚಪ್ಪಲಿ ಜಾಗದಲ್ಲಿ ಇಡಿ. ಕೈಚೀಲ ಅದರ ಜಾಗದಲ್ಲಿ ಇಡಿ. ವಾಚ್ ಡ್ರಾಯರ್ನಲ್ಲಿ ಇಡಿ. ಮನೆ ಒಳಬಂದ 5 ನಿಮಿಷದಲ್ಲಿ ಎಲ್ಲ ಅಚ್ಚುಕಟ್ಟು. ಇದು ಸಾಧ್ಯ ಕೇವಲ ಪ್ರತಿ ವಸ್ತುವಿಗೆ ಒಂದು ಜಾಗ ನಿಗದಿ ಮಾಡಿದ್ದಕ್ಕೆ. ಸಂಗ್ರಹ ಸರಳ ಇರಲಿ. ಅಂಗಡಿಯಲ್ಲಿ ಅದ್ಭುತ ಸಂಗ್ರಹ ಸಾಮಾನು ಸಿಗುತ್ತದೆ. ರೊಟೇಟಿಂಗ್ ಸ್ಟ್ಯಾಂಡ್, ಅಜ್ಜಿ ಆಕಾರದ ಡಬ್ಬಿ, ಬ್ಯಾಂಬೂ ಅರಳಿಯಾಕಾರದ ಅಲ್ಮಾರಿ. ಖರೀದಿ ಮಾಡಬೇಡಿ. ಮನೆಯಲ್ಲಿರುವ ಶೂ ಬಾಕ್ಸ್ ಸಾಕು. ಶೂ ಬಾಕ್ಸ್ ಅತ್ಯುತ್ತಮ ಸಂಗ್ರಹ ಸಾಧನ. ಉಚಿತ, ಗಟ್ಟಿ, ಸರಿಯಾದ ಗಾತ್ರ, ಉಪಯೋಗ ಅನಂತ. ಡ್ರಾಯರ್ನಲ್ಲಿ ಸಾಕ್ಸ್ ಇಡಲು, ಅಡುಗೆ ಮನೆ ಸಾಮಾನು ಸಂಗ್ರಹಿಸಲು, ಬಾತ್ರೂಮ್ ಬಾಟಲಿ ಜೋಡಿಸಲು ಎಲ್ಲಕ್ಕೂ ಶೂ ಬಾಕ್ಸ್. ನಿಲ್ಲಿಸಿ ಇಡುವ ತತ್ವ: ವಸ್ತು ಮೇಲೆ ರಾಶಿ ಮಾಡಿ ಇಡಬೇಡಿ. ನಿಲ್ಲಿಸಿ ಇಡಿ. ಪ್ರತಿ ವಸ್ತು ಕಾಣಿಸುವಂತೆ ಇರಲಿ. ರಾಶಿ ಇಟ್ಟಾಗ ಕೆಳಗಿನ ವಸ್ತು ಅದುಮಿಸಿ ಹೋಗುತ್ತದೆ, ಮರೆತು ಹೋಗುತ್ತದೆ, ಉಪಯೋಗ ಆಗುವುದಿಲ್ಲ. ನಿಲ್ಲಿಸಿ ಇಟ್ಟಾಗ ಜಾಗ ಕಡಿಮೆಯಾದ ಕೂಡಲೇ ಕಾಣಿಸುತ್ತದೆ, ಮತ್ತೆ ತುಂಬಿ ಹೋಯಿತು ಎಂದು ಗೊತ್ತಾಗುತ್ತದೆ. ಕೈಚೀಲ ಪ್ರತಿದಿನ ಖಾಲಿ ಮಾಡಿ. ಕೈಚೀಲದಲ್ಲಿ ಎಲ್ಲಾ ಇಟ್ಟು ಮರುದಿನ ಅದೇ ಚೀಲ ತೆಗೆದು ಹೋಗಬಹುದು ಎನ್ನಿಸಬಹುದು. ಆದರೆ ಕೊಂಡೋ ಹೇಳುತ್ತಾರೆ, ಪ್ರತಿದಿನ ಮನೆ ಸೇರಿದ ಮೇಲೆ ಚೀಲ ಖಾಲಿ ಮಾಡಿ. ಒಳಗಿನ ಪ್ರತಿ ವಸ್ತು ಅದರ ಜಾಗದಲ್ಲಿ ಇಡಿ. ಹಾಗೆ ಮಾಡಿದ ಮೇಲೆ ಚೀಲಕ್ಕೆ ವಿಶ್ರಾಂತಿ ಸಿಗುತ್ತದೆ. ಪ್ರತಿದಿನ ಸಂಪೂರ್ಣ ಕೆಲಸ ಮಾಡಿ ದಣಿದ ನಮಗೆ ಮನೆ ಬಂದ ಮೇಲೆ ವಿಶ್ರಾಂತಿ ಬೇಕಲ್ಲ, ಚೀಲಕ್ಕೂ ಹಾಗೆ, ಅದೂ ಕೂಡ ವಿಶ್ರಮಿಸಲಿ. ಬಾತ್ರೂಮ್ನಲ್ಲಿ ಇಡಬೇಡಿ. ಶ್ಯಾಂಪೂ, ಸೋಪ್, ಕಂಡೀಷನರ್ ಬಾತ್ರೂಮ್ನ ಅತ್ಯಂತ ಹಸಿ ಜಾಗ. ಸ್ನಾನ ಮಾಡಿದ ಮೇಲೆ ಈ ಬಾಟಲಿ ತೊಳೆದು ಒರೆಸಿ ಅಲ್ಮಾರಿಯಲ್ಲಿ ಇಡಿ. ಬಾತ್ರೂಮ್ ಸ್ವಚ್ಛವಾಗಿ ಕಾಣುತ್ತದೆ, ಬಾಟಲಿ ಕೊಳೆಯಾಗುವುದಿಲ್ಲ. ಅಡುಗೆ ಮನೆಯಲ್ಲಿ ಸ್ಪಾಂಜ್ ಮತ್ತು ಪಾತ್ರೆ ತೊಳೆಯುವ ದ್ರಾವಣ ಸಿಂಕ್ ಕೆಳಗೆ ಇಡಿ. ಅದರ ಮೇಲೆ ಇಡಬೇಡಿ. ಉಪಯೋಗಿಸಿ ಚೆಂದಾಗಿ ತೊಳೆದು ಒಣಗಿಸಿ ಇಡಿ. ಮನೆ ಮಾತನಾಡುತ್ತದೆ.
ಕೊಂಡೋ ಅವರ ಒಂದು ವಿಶಿಷ್ಟ ನಂಬಿಕೆ ಮನೆ ಜೀವಂತ. ಅವರು ಕ್ಲೈಂಟ್ ಮನೆ ಸೇರಿದ ತಕ್ಷಣ ನಡುನೆಲದ ಮೇಲೆ ಕುಳಿತು ಮೌನದಲ್ಲಿ ಮನೆಗೆ ನಮಸ್ಕಾರ ಮಾಡುತ್ತಾರೆ. ಅದು ಹೇಗೆ ಅವರ ಕೆಲಸ ವೇಗ ಮಾಡುತ್ತದೆ ಎಂದು ಹೇಳಲು ಅವರಿಗೆ ಆಶ್ಚರ್ಯ. ಮನೆ ನಮ್ಮನ್ನು ರಕ್ಷಿಸುತ್ತದೆ, ದಣಿದಾಗ ಆಸರೆ ನೀಡುತ್ತದೆ. ನಮ್ಮ ಅಚ್ಚುಕಟ್ಟಿನ ಶ್ರಮ ಮನೆಗೆ ಕೃತಜ್ಞತೆ ಹೇಳುವ ರೀತಿ. ಅಧ್ಯಾಯ 5. ಅಚ್ಚುಕಟ್ಟು ನಿಮ್ಮ ಜೀವನ ಬದಲಿಸುತ್ತದೆ. ಇದು ಈ ಪುಸ್ತಕದ ಅತ್ಯಂತ ಪ್ರೇರಣಾದಾಯಿ ಭಾಗ. ಮೇರಿ ಕೊಂಡೋ ಅವರ ನೂರಾರು ಕ್ಲೈಂಟ್ಗಳ ಜೀವನ ಅಚ್ಚುಕಟ್ಟಿನ ನಂತರ ಬದಲಾಯಿತು. ಅದು ಕೇವಲ ಮನೆ ಅಚ್ಚುಕಟ್ಟಾಯಿತು ಎಂದಲ್ಲ, ಬದುಕೇ ಬದಲಾಯಿತು. ನಿಮ್ಮ ನಿಜ ಇಷ್ಟ ಕಂಡುಹಿಡಿಯುತ್ತೀರಿ. ಒಬ್ಬ ಮಹಿಳೆ ದೊಡ್ಡ ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅಚ್ಚುಕಟ್ಟಿನ ನಂತರ ಅವರ ಪುಸ್ತಕ ಅಲ್ಮಾರಿ ನೋಡಿದರು. ಎಲ್ಲಾ ಉಳಿದ ಪುಸ್ತಕ ಸಮಾಜ ಕಲ್ಯಾಣ ಮತ್ತು ಮಕ್ಕಳ ಬಗ್ಗೆ ಇದ್ದವು. ಐಟಿ ಪುಸ್ತಕ ಎಲ್ಲ ಹೋಗಿದ್ದವು. ಆ ಕ್ಷಣ ಅರಿವಾಯಿತು, ನನ್ನ ನಿಜ ಆಸಕ್ತಿ ಮಕ್ಕಳ ಸೇವೆ. 1 ವರ್ಷ ತಯಾರಿ ಮಾಡಿ ಕಂಪನಿ ಬಿಟ್ಟು ಮಕ್ಕಳ ಶಿಕ್ಷಣ ಸ್ಟಾರ್ಟಪ್ ಶುರು ಮಾಡಿದರು. ನಮ್ಮ ಬಳಿ ಇರುವ ವಸ್ತುಗಳು ನಮ್ಮ ನಿರ್ಧಾರಗಳ ಕನ್ನಡಿ. ಉಳಿದ ವಸ್ತು ನೋಡಿದಾಗ ನಿಮ್ಮ ನಿಜ ಆಸಕ್ತಿ ಕಾಣಿಸುತ್ತದೆ. ನಿರ್ಧಾರ ಶಕ್ತಿ ಬೆಳೆಯುತ್ತದೆ. ಅಚ್ಚುಕಟ್ಟಿನ ಕ್ರಿಯೆ ಅಂದರೆ ನೂರಾರು ವಸ್ತು ಬಗ್ಗೆ ಬೇಕಾ ಬೇಡ್ವಾ ಎಂಬ ನಿರ್ಧಾರ ತೆಗೆದುಕೊಳ್ಳುವುದು. ಹೀಗೆ ಮಾಡುತ್ತಾ ಹೋದಷ್ಟು ನಿರ್ಧಾರ ಶಕ್ತಿ ಹರಿತವಾಗುತ್ತದೆ. ಕೆಲಸದಲ್ಲಿ, ಸಂಬಂಧದಲ್ಲಿ, ಬದುಕಿನ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲು ಈ ಅಭ್ಯಾಸ ಸಹಾಯ ಮಾಡುತ್ತದೆ. ಒಬ್ಬ ಕ್ಲೈಂಟ್ ಹೇಳಿದರು, ಮೊದಲು ಯಾವ ನಿರ್ಧಾರ ತೆಗೆದುಕೊಳ್ಳಲು ಭಯವಾಗುತ್ತಿತ್ತು. ಅಚ್ಚುಕಟ್ಟಿನ ನಂತರ ನಾನು ಸರಿ ಎಂದು ಗೊತ್ತಾದ ತಕ್ಷಣ ಧೈರ್ಯವಾಗಿ ನಿರ್ಧಾರ ಮಾಡುತ್ತೇನೆ. ಮನೆ ಸ್ವಚ್ಛವಾಗಿ ಮೈಗಟ್ಟಿಯಾಗುತ್ತದೆ. ಒಂದು ಆಶ್ಚರ್ಯಕರ ಸಂಗತಿ, ಅಚ್ಚುಕಟ್ಟಿನ ನಂತರ ಬಹಳ ಕ್ಲೈಂಟ್ಗಳು ದೇಹ ತೂಕ ಇಳಿಯಿತು, ಚರ್ಮ ಹೊಳೆಯಿತು ಎಂದು ಹೇಳಿದ್ದಾರೆ. ಕಾರಣ ಸರಳ, ಮನೆ ಅಚ್ಚುಕಟ್ಟಾದ ಮೇಲೆ ಗಾಳಿ ತಾಜಾವಾಗುತ್ತದೆ, ಧೂಳು ಕಡಿಮೆ, ಸ್ವಚ್ಛ ಮಾಡುವ ಚಟ ಬರುತ್ತದೆ, ಮನಸ್ಸು ಶಾಂತವಾಗಿ ಸಹಜ ತಿನ್ನುತ್ತೇವೆ. ಅಲ್ಲದೆ ಮನೆ ತಿದ್ದಿದ ಮೇಲೆ ಮುಂದಿನ ಮಹತ್ವದ ಗುರಿ, ಅದು ಆರೋಗ್ಯವಾಗಬಹುದು, ಸಂಬಂಧವಾಗಬಹುದು, ವೃತ್ತಿಯಾಗಬಹುದು, ಮನಸ್ಸು ಅದರ ಕಡೆ ತಿರುಗುತ್ತದೆ. ಹಿಂದಿನ ಮೋಹ, ಭವಿಷ್ಯದ ಭಯ. ನಾವು ವಸ್ತು ಬಿಡಲಾಗದ ಕಾರಣ 2 ಮಾತ್ರ. 1. ಹಿಂದಿನ ಮೋಹ. ಈ ಸ್ಕಾರ್ಫ್ ಅಮ್ಮ ಕೊಟ್ಟಿದ್ದು, ಈ ಸ್ವೆಟರ್ ಮೊದಲ ಕೆಲಸಕ್ಕೆ ಹೋದಾಗ ಹಾಕಿದ್ದೆ. 2. ಭವಿಷ್ಯದ ಭಯ. ಒಂದು ದಿನ ಬೇಕಾಗಬಹುದು, ಬಿಟ್ಟರೆ ಏನಾಗುತ್ತದೋ. ಕೊಂಡೋ ಹೇಳುತ್ತಾರೆ, ನೀವು ಯಾವ ಮಾದರಿಗೆ ಸೇರುತ್ತೀರಿ ಎಂದು ತಿಳಿಯಿತಂದರೆ ಬದುಕಿನ ಎಲ್ಲಾ ನಿರ್ಧಾರ ಮಾಡುವ ರೀತಿ ಗೊತ್ತಾಗುತ್ತದೆ. ಹಿಂದಿನ ಮೋಹ ಇರುವವರು ಹಳೆ ಸಂಬಂಧ ಬಿಡಲಾಗದೆ ಹೊಸ ಸಂಬಂಧ ಬೆಳೆಸಲು ಕಷ್ಟಪಡುತ್ತಾರೆ. ಭಯ ಇರುವವರು ಬದಲಾವಣೆ ಮಾಡಲು ಹಿಂಜರಿಯುತ್ತಾರೆ. ಅಚ್ಚುಕಟ್ಟು ಈ ಭಾವನಾತ್ಮಕ ತಡೆ ಒಡೆಯಲು ಸಹಾಯ ಮಾಡುತ್ತದೆ. ವಸ್ತು ಬಿಟ್ಟ ಮೇಲೆ ಚಿಂತೆ ಬೇಡ. ಮೇರಿ ಕೊಂಡೋ ಒಂದು ಮಹತ್ವದ ಮಾತು ಹೇಳುತ್ತಾರೆ, ಬಿಟ್ಟ ಯಾವ ವಸ್ತುವಿನ ಬಗ್ಗೆಯೂ ನನ್ನ ಕ್ಲೈಂಟ್ಗಳು ನಂತರ ಪಶ್ಚಾತ್ತಾಪ ಪಟ್ಟಿಲ್ಲ. ಎಷ್ಟೇ ಬಿಸಾಡಿ ದೈನಂದಿನ ಜೀವನದಲ್ಲಿ ತೊಂದರೆಯಾಗಿಲ್ಲ ಎಂದು ಎಲ್ಲರೂ ಹೇಳಿದ್ದಾರೆ. ಯಾಕಂದರೆ ನಿಜ ಅಗತ್ಯ ಅಷ್ಟು ಕಡಿಮೆ. ಒಂದು ದಸ್ತಾವೇಜು ಬಿಟ್ಟ ಮೇಲೆ ಅದು ಬೇಕಾದರೆ ಇಂಟರ್ನೆಟ್ ನೋಡಿ, ಕಂಪನಿಗೆ ಕರೆ ಮಾಡಿ, ಗೆಳೆಯರನ್ನು ಕೇಳಿ, ಸಮಸ್ಯೆ ಪರಿಹಾರ ಆಗುತ್ತದೆ. ಹೊಸ ಸಂಬಂಧ ಕೂಡ ಬೆಳೆಯಬಹುದು. ವಸ್ತು ಹೇಳುತ್ತದೆ. ಕೊಂಡೋ ಅವರ ಒಂದು ಸುಂದರ ನಂಬಿಕೆ, ನಮ್ಮ ಮನೆಯಲ್ಲಿರುವ ಪ್ರತಿ ವಸ್ತು ನಮಗೆ ಸೇವೆ ಮಾಡಲು ಬಂದಿದೆ. ಅದನ್ನು ಪ್ರೀತಿಯಿಂದ ಕಾಣಿ, ಅದರ ಜಾಗದಲ್ಲಿ ಇಡಿ, ಉಪಯೋಗಿಸಿ. ಬಿಟ್ಟ ವಸ್ತು, ಒಳ್ಳೆಯ ಪ್ರಯಾಣ ಮಾಡು, ಯಾರಿಗೋ ಉಪಯೋಗ ಆಗು ಎಂದು ಕಳುಹಿಸಿಕೊಡಿ. ಆ ಸಂಭ್ರಮ ನಿಮ್ಮನ್ನೂ ಹಗುರ ಮಾಡುತ್ತದೆ. ಅಚ್ಚುಕಟ್ಟಿನ ನಂತರ ಭಾಗ್ಯ ಬರುತ್ತದೆ. ಅಚ್ಚುಕಟ್ಟು ಮಾಡಿದ ಮೇಲೆ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯಾಗುತ್ತದೆ ಎಂದು ಬಹಳಷ್ಟು ಜನ ಅನುಭವಿಸಿದ್ದಾರೆ. ಭೇಟಿ ಮಾಡಬೇಕಾದ ವ್ಯಕ್ತಿ ತಾನೇ ಕರೆ ಮಾಡಿದರು. ಪ್ರಕಾಶಕ ಸ್ವಂತ ಸಂಪರ್ಕ ಮಾಡಿದರು. ಹೊಸ ಅವಕಾಶ ಬಂತು. ಕೊಂಡೋ ಇದನ್ನು ಮ್ಯಾಜಿಕ್ ಎಂದು ಕರೆಯುತ್ತಾರೆ. ವಿಜ್ಞಾನ ಸಾಬೀತು ಮಾಡಲಾಗದ ಆ ಮ್ಯಾಜಿಕ್. ಸ್ವಚ್ಛ ಮನಸ್ಸು, ಸ್ಪಷ್ಟ ಗಮ್ಯ, ಸಿದ್ಧ ಬದುಕು, ಇವು ಒಳ್ಳೆಯ ಸಂಗ ಸೆಳೆಯುತ್ತವೆ ಎಂಬುದು ನಿಜ ತಾನೇ. ಸ್ನೇಹಿತರೆ, ಈ ಅದ್ಭುತ ಪುಸ್ತಕದ ಸಾಲ ಹೀಗಿದೆ. 1. ಅಚ್ಚುಕಟ್ಟು ಒಮ್ಮೆ ಸಂಪೂರ್ಣ ಮಾಡಿ. ಸ್ವಲ್ಪ ಸ್ವಲ್ಪ ಮಾಡಿ ಎಂದರೆ ಆಗುವುದಿಲ್ಲ. ಒಮ್ಮೆ ದೊಡ್ಡ ಮ್ಯಾರಥಾನ್ ಓಡಿ ಮುಗಿಸಿ. 2. ಮೊದಲು ತ್ಯಜಿಸಿ,
ಆಮೇಲೆ ಸಂಗ್ರಹ ಮಾಡುವ ಮೊದಲು ಕಡಿಮೆ ಮಾಡದಿದ್ದರೆ ಯಾವ ಡಬ್ಬಿಯೂ ಕೆಲಸ ಮಾಡುವುದಿಲ್ಲ. 3. ಆನಂದ ನೀಡುತ್ತದೆಯೇ ಎಂದು ಕೇಳಿ. ಇದೊಂದೇ ಮಾಪನದಂಡ. ದೇಹ ಉತ್ತರ ಹೇಳುತ್ತದೆ. 4. ವರ್ಗದ ಪ್ರಕಾರ ಮಾಡಿ. ಮೊದಲು ಬಟ್ಟೆ, ಆಮೇಲೆ ಪುಸ್ತಕ, ಕಾಗದ, ಸಣ್ಣ ಸಾಮಾನು, ಕೊನೆಗೆ ಭಾವನಾತ್ಮಕ ವಸ್ತು. 5. ಪ್ರತಿ ವಸ್ತುವಿಗೆ ಒಂದು ಜಾಗ. ಆ ಶಿಸ್ತು ಮನೆ ಎಂದಿಗೂ ಅಸ್ತವ್ಯಸ್ತ ಆಗದಂತೆ ಕಾಪಾಡುತ್ತದೆ. 6. ನಿಲ್ಲಿಸಿ ಇಡಿ, ರಾಶಿ ಮಾಡಬೇಡಿ, ಪ್ರತಿ ವಸ್ತು ಕಾಣಿಸಲಿ. 7. ಅಚ್ಚುಕಟ್ಟು ಅಂತಿಮ ಗಮ್ಯ ಅಲ್ಲ, ಅದು ಸಾಧನ ಮಾತ್ರ. ಅದರ ಹಿಂದೆ ನಿಮ್ಮ ನಿಜ ಜೀವನ ಕಾಯುತ್ತಿದೆ. 8. ಕೃತಜ್ಞತೆ ಹೇಳಿ. ಬಿಡುವ ಪ್ರತಿ ವಸ್ತುವಿಗೆ ಧನ್ಯವಾದ ಹೇಳಿ. ಇಡುವ ಪ್ರತಿ ವಸ್ತುಕ್ಕೂ ಪ್ರೀತಿ ಕೊಡಿ. ಸ್ನೇಹಿತರೆ, ಮೇರಿ ಕಾಂಡೋ ಅವರ ಪ್ರಕಾರ ನೀವು ಈ ಪುಸ್ತಕ ಓದಿದ್ದೇ, ಕೇಳಿದ್ದೇ ಒಂದು ಸಂಕೇತ. ನಿಮಗೆ ಬದಲಾಗಬೇಕು ಎಂಬ ಆಸೆ ಇದೆ. ಆ ಆಸೆಯ ಮಾತ್ರ ಸಾಕು, ಮೊದಲ ಹೆಜ್ಜೆ ಇಟ್ಟಿದ್ದೀರಿ. ಇಂದೇ ಒಂದು ಕೆಲಸ ಮಾಡಿ. ನಿಮ್ಮ ಬಟ್ಟೆಯ ಒಂದು ಡ್ರಾಯರ್ ತೆಗೆದು ಪ್ರತಿ ಬಟ್ಟೆ ಕೈಯಲ್ಲಿ ತೆಗೆದು ಕೇಳಿ, ಇದು ನನಗೆ ಖುಷಿ ಕೊಡುತ್ತದೆಯೇ? ಆ ಒಂದು ಡ್ರಾಯರ್ ಮಾಡಿ ನೋಡಿ. ಆ ಕ್ಷಣದ ಹಗುರ ಭಾವ ಮುಂದಿನ ಹೆಜ್ಜೆ ಹಾಕಲು ಪ್ರೇರಣೆ ಕೊಡುತ್ತದೆ. ಜೀವನ ಅಸ್ತವ್ಯಸ್ತ ಅನ್ನಿಸಿದಾಗ ಮನೆ ಅಚ್ಚುಕಟ್ಟಿನಿಂದ ಶುರು ಮಾಡಿ. ಮನೆ ಅಚ್ಚುಕಟ್ಟಾದ ಮೇಲೆ ಮನಸ್ಸು ಅಚ್ಚುಕಟ್ಟಾಗುತ್ತದೆ. ಮನಸ್ಸು ಅಚ್ಚುಕಟ್ಟಾದ ಮೇಲೆ ಬದುಕು ಅಚ್ಚುಕಟ್ಟಾಗುತ್ತದೆ. ನಿಜವಾದ ಜೀವನ ಅಚ್ಚುಕಟ್ಟಿನ ನಂತರ ಶುರುವಾಗುತ್ತದೆ. ಈ ಒಂದು ಕೆಲಸ ಮಾಡಲು ಮರೆಯದಿರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಮಾಡಿ. ಮುಂದೆ ಬರಲಿರುವ ಪುಸ್ತಕಗಳ ಸಾರ ಕನ್ನಡದಲ್ಲಿ ಕೇಳಲು ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಈ ಚಾನೆಲ್ ಬೆಳೆಯಲು ತುಂಬಾ ಸಹಾಯ ಮಾಡುತ್ತದೆ. ಮತ್ತು ನಿಮ್ಮ ಸ್ನೇಹಿತರಿಗೆ, ಕುಟುಂಬಕ್ಕೆ ಈ ಆಡಿಯೋ ಬುಕ್ ಶೇರ್ ಮಾಡಿ. ಅವರ ಮನೆಯೂ ಅಚ್ಚುಕಟ್ಟಾಗಲಿ, ಅವರ ಬದುಕೂ ಬೆಳಗಲಿ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಯಾವ ವಸ್ತು ಖುಷಿ ಕೊಡುತ್ತದೆಯೋ ಅದನ್ನು ಇಟ್ಟುಕೊಳ್ಳಿ, ಉಳಿದೆಲ್ಲ ಬಿಡಿ. ನಮಸ್ಕಾರ.